ಕಿರಿಕಿರಿ ಏನಿಲ್ಲ. ಹುಟ್ಟಿದ ಮಗ ದಂದ ಕಾಲಕ್ಕೆ ಬಿದ್ದಿದ್ದೆ. ನಾನು ಎದ್ದು ಅಷ್ಟೊತ್ತಿನಾಗ ನೋಡಿದ್ರೆ ನನ್ನ ಮಗ ಎಲ್ಲಿ ಇಲ್ಲಲ್ಲ, ಮಗ ಇಲ್ಲ ಅಂತ ಭಾಳ ಟೆನ್ಷನ್ ಆಗಿತ್ತು. ನಾನು ಹುಟ್ಟಿದಾಗ ನಿಮ್ಗೆ ಹೇಗೆ ಅನ್ಸಿತ್ತು? ಹೇಗನ್ಸಿತ್ತು ನಮಗೆ, ಗಂಡು ಮಗು ಆಗೈತೆ, ಫಸ್ಟ್ ಹೆಣ್ಣಾಗೈತಿ, ಇವಾಗ ಗಂಡು ಮಗ ಆಯ್ತು. ನಮ್ಗೆ ಭಾಳ ಖುಷಿ ಆಗಿತ್ತು. ಅಮ್ಮ ಅಮ್ಮ ಐ ಲವ್ ಯು. ಇಷ್ಟವಾಗಿ ತಿನ್ನೋ ಫುಡ್ ಊಟ ಯಾವ್ದು? ಊಟ ಯಾವ್ದಂದ್ರೆ ಜಿಂದಲಿದ್ದು ಬರ್ತಾನಲ್ಲ, ನಮ್ಗೆ ಏನು ಬೇಡಮ್ಮ, ನನಗೆ ಏನನ್ನು ಸೊಪ್ಪು ಉದ್ದ ಮಾಡಿ ಮುದ್ದೆ ಮಾಡಂತಾನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾರ್ಲಿಂಗ್ ಊರಿಗೆ ಬಂದಿದ್ವಿ. ಅಮ್ಮನ ಜೊತೆ ರ್ಯಾಪಿಡ್ ಫೈರ್, ಅಮ್ಮನ ಜೊತೆ ಚಿಟ್ ಚಾಟ್ ಮಾಡೋಣ. ಅಮ್ಮ ಯಾವ ರೀತಿಯೆಲ್ಲ ಆನ್ಸರ್ ಕೊಡ್ತಾರೆ, ಅಮ್ಮನಿಗೆ ನನ್ನಲ್ಲಿ ಇಷ್ಟ ಆಗುವ ಗುಣಗಳೇನು, ಆಗುವ ಕಷ್ಟಗಳೇನು ಅಂತೆಲ್ಲ ಅಮ್ಮ ಆನ್ಸರ್ ಮಾಡ್ತಾರೆ. ವಿಡಿಯೋ ಮಾಡಲ್ಲ, ನಾನು ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಕಷ್ಟಪಟ್ಟು ಕರ್ಕೊಂಬಂದಿನಿ ಮಾಡಮ್ಮ ಅಮ್ಮ ಅಂತ. ನೋಡೋಣ ಅಮ್ಮ ಬಾಯಲ್ಲಿ ಏನೆಲ್ಲ ಆನ್ಸರ್ಸ್ ಬರ್ತವೆ, ಏನೆಲ್ಲ ಉತ್ತರ ಬರ್ತವೆ ಅಂತ. ಅಮ್ಮನ ಜೊತೆ ರ್ಯಾಪಿಡ್ ಫೈರ್, ಅಮ್ಮನ ಜೊತೆ ಚಿಟ್ ಚಾಟ್ ಹೇಗಿರ್ತಂತ ಕೊನೆಯವರೆಗೂ ನೋಡಿ ಆನ್ಸರ್ಸ್ ಎಲ್ಲ ಹೇಗಿರ್ತವೆ ಅಂತ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಮ್ಮ ನಮಸ್ಕಾರ ಮಾಡಿ ಎಲ್ಲರಿಗೆ. ಹೇಳ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಸರಿನಾ? ಇವಾಗ ಹೇಳೋಣ, ಚಿಟ್ ಚಾಟ್ ಎಲ್ಲ ಕೇಳಿ ನಮ್ಮ ಜೊತೆ ನನ್ನ ಬಗ್ಗೆ ಅಮ್ಮ ಏನೆಲ್ಲ ಆನ್ಸರ್ ಮಾಡ್ತಾರಂತ. ಅಮ್ಮ, ನಾನು ಚಿಕ್ಕವನಿದ್ದಾಗ ನಿಂಗೆ ದೊಡ್ಡ ಕಿರಿಕಿರಿ ಅನ್ಸಿದ್ದೇನು? ದೊಡ್ಡ ಕಿರಿಕಿರಿ ಏನಿಲ್ಲ. ಹುಟ್ಟಿದ ಮಗ ದಂದ ಕಾಲಕ್ಕೆ ಬಿದ್ದಿದ್ದೆ. ನಾನು ಎದ್ದು ಅಷ್ಟೊತ್ತಿನಾಗ ನೋಡಿದ್ರೆ ನನ್ನ ಮಗ ಎಲ್ಲಿ ಇಲ್ಲಲ್ಲ, ನಾನು ಹೆಂಗ್ ಮಾಡ್ಬೇಕು, ಇವಾಗ ನಾನು ಹೆಂಗ್ ಮಾಡ್ಬೇಕಂತ ಹುಡುಕಿದೆ. ತಿರ್ಗ ಅಷ್ಟರಾಗೆ ಕೆಳಕ್ ಸಾವಿರ ಹೇಳಿದ್ರೆ ನೀನು ಬಕ್ಕ ಬರ್ಲಿ ಬಿದ್ದಿದ್ದೆ. ಅದು ಕಿರಿಕಿರಿ ಅನ್ಸಿದ್ ನಿನಗೆ? ಅದೇ ಕಿರಿಕಿರಿ, ನನ್ನ ಮಗ ಇಲ್ಲ ಅಂತ ಬಹಳ ಟೆನ್ಷನ್ ಆಗಿತ್ತು. ನಾನು ಚಿಕ್ಕವನಿದ್ದಾಗ ಹೇಗಿದ್ದೆ ಅಂದ್ರೆ, ದಪ್ಪಿದ್ನ ಸಣ್ಣಗಿದ್ನ? ಸಣ್ಣಗಿದ್ದೆ. ಇವನೇನ್ ಮುಂದರಿತಾನೆ ಇಲ್ಲ. ಅಂದ್ರೆ ಅಮ್ಮನಿಗೆ ನನ್ನ ಮೇಲೆ ಅಂದ್ರೆ ಇವ್ನು ದೊಡ್ಡನಾಗ್ತಾನ ಇಲ್ಲ ಅಂತ ಡೌಟ್ ಇತ್ತಂತೆ. ಅಷ್ಟು ಚಿಕ್ಕಕ್ಕಿದ್ದೆ, ಅಂದ್ರೆ ದಪ್ಪ ಇಲ್ಲಲ್ಲ, ಮಕ್ಕಳು ಚಿಕ್ಕದಾಗಿರ್ತಾರ ಆ ರೀತಿ ಇದ್ದೆ ಅಂತೆ ನಾನು. ಅಮ್ಮ, ನನ್ನಲ್ಲಿ ನಿನ್ಗೆ ಇಷ್ಟ ಆಗೋ ಒಂದು ಗುಣ ಅಂದ್ರೆ ಏನ್ ಹೇಳ್ತೀಯ? ಹ್ಯಾಬಿಟ್ ಗುಣ ಅಂದ್ರೆ ಏನ್ ಹೇಳ್ತೀಯ? ನನಗೆ ದೊಡ್ಡ ಮಗ ನನಗೆ ಒಳ್ಳೆ ಮಗ ಅಂತ. ನನಗೆ ಎಲ್ಲ ತರ ಚೆನ್ನಾಗಿ ಮಾತಾಡ್ತಾನೆ. ನಾವು ಬಂದಾಗೆಲ್ಲ ನನಗೆ ಬಂದ್ರೆ ಮಗ ಇಷ್ಟ, ದೊಡ್ಡ ಮಗ. ನಾನು ಇನ್ನು 4ನೇ ಕ್ವಶನ್, ನಾನು ಮನೆಯಲ್ಲಿ ಯಾರ ಮಾತು ಹೆಚ್ಚಾಗಿ ಕೇಳ್ತೀನಿ? ಅಪ್ಪನ ಮಾತಾ ನಿಮ್ಮ ಮಾತಾ? ಇಬ್ಬರ ಮಾತು ಕೇಳ್ತೀವಿ. ಇಬ್ಬರ ಮಾತು ಕೇಳ್ತೀವಿ, ತರ್ದಾಕದಿಲ್ಲ. ನಾನು ಯಾವಾಗಾದ್ರೂ ನಿಮ್ಮನ್ನ ತುಂಬಾ ನಗಿಸಿದಿನ? ಮನೆಗೆ ಅಲ್ಲೆಲ್ಲಿದ್ದ ಬಂದಾಗ ನಮಗೆ ಬಂದಾಗೆಲ್ಲ ನಗಿಸಿ ಖುಷಿ ಮಾಡಿ ಹೋಗ್ತೀವಿ. ಆಕ್ಚುಲಿ ಅಲ್ಲಿ ಮನೇಲಿ ಇರಲ್ಲ, ಜಿಂದಲ್ಲ ನನ್ಗೆ ಯಾವಾಗ ಬರ್ತಾನ ಮಗ ಅಂತ. ಇಲ್ಲಿ ಬಂದಾಗೆಲ್ಲ ತುಂಬಾ ನಗಿಸ್ತೀಯ ಅಂತ ಹೇಳ್ತಾರಮ್ಮ. ನನ್ನ ಬಗ್ಗೆ ನೀನು ಸಂಬಂಧಿಕರಿಗೆ ಏನು ಕಂಪ್ಲೇಂಟ್ ಮಾಡ್ತೀಯ? ಏನು ಅಂತಾನು ಇಂತಾನಂತ ಏನಾದ್ರು ಹೇಳ್ತೀಯ ಅವ್ರಿಗೆ? ಏನು ಹೇಳಿದಿಲ್ಲ. ಏನೋ ಒಂದ್ಸಲ ಸಿಟ್ಟು ಬಂದಾಗ ಹೇಳ್ತೀನಿ, ಇಲ್ಲಾಂದ್ರೆ ನನ್ನ ದೊಡ್ಡ ಮಗಳಿದ್ದ ನಾವೆಲ್ಲ ಇರೋದು. ನಾವು ದೊಡ್ಡ ಮಗ ನಮಗೆ. ನೋಡ್ತೀರಾ, ಕೇಳ್ತಾ ಇರಿ ಅಮ್ಮನ ಮಾತು. ನಾನು ಹುಟ್ಟಿದಾಗ ನಿಮ್ಗೆ ಹೇಗೆ ಅನ್ಸಿತ್ತು? ಹೇಗನ್ಸಿತ್ತು ನಮಗೆ, ಗಂಡು ಮಗು ಆಗೈತೆ, ಫಸ್ಟ್ ಹೆಣ್ಣಾಗೈತಿ, ಇವಾಗ ಗಂಡು ಮಗ ಆಯ್ತು. ನಮ್ಗೆ ಭಾಳ ಖುಷಿ ಆಗಿತ್ತು. ಅಂದ್ರೆ ಫಸ್ಟ್ ನಮ್ಮ ಅಕ್ಕ ಇದ್ದಾರೆ, ಅಕ್ಕ ಆದ್ಮೇಲೆ ನಾನಾಗಿದ್ದೀನಿ, ಅದಕ್ಕೆ ಗಂಡು ಮಗ ಆಗಿರೋದು ತುಂಬಾ ಖುಷಿ ಆಗಿತ್ತು. ನಾನು ಚಿಕ್ಕವನಿದ್ದಾಗ ನಿಮಗೆ ಒಂದು ಖುಷಿ ಕೊಟ್ಟ ಸಂದರ್ಭ ಅಂದ್ರೆ ಯಾವುದು? ಆಕ್ಚುಲಿ ಅಮ್ಮ ಏನಂತಂದ್ರೆ, ಈಗ ಹುಟ್ಟಿದಾಗ ಏನ್ ಅಂತ ಕೇಳೋದಲ್ಲ, ಚೈಲ್ಡ್ಹುಡ್ ಮೂಮೆಂಟ್ ಕೂಡ ಅದೇ ಅಂತಾರೆ. ಅಂದ್ರೆ ನೀನು ಹುಟ್ಟಿದ್ದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂದೆ ಜೀವನದಲ್ಲೇ ಹೇಗಿರ್ಬೇಕಂತ ನಿಮ್ಮ ಆಸೆ? ಹೇಗಿರ್ಬೇಕಂತ ಆಸೆ, ನನ್ನ ಮಗ ಬೇಸ್ ಬೆಳೀಲಿ, ದೊಡ್ಡನಾಗ್ಲಿ, ಬೇಸ್ ಮುಂದರಲಿ ಅಂತ ಅನ್ಕೊಂಡಿವಿ ಅಷ್ಟೇ. ನನ್ನ ಮಗ. ನನ್ನಿಂದ ನಿಮಗೆ ಸಿಕ್ಕ ಅತ್ಯಂತ ಸಂತೋಷದ ಕ್ಷಣ ಯಾವುದು? ಸಂತೋಷ ಅಂದ್ರೆ ನನಗೆ ಅದನ್ನೇ, ನನ್ನ ಮಗ 7 ವರ್ಷಲಿದ್ದ ನಮ್ಮ ಜೊತೆಲೇ ಇಲ್ಲ. ಆನ್ಗಲ್ ಅಂಬೋದೊಂದು ಹತ್ರ ಊರ ಹತ್ರ ಓದ್ಕೊಂಡು ಒಬ್ಬನೇ ಕಾಲ ಕಳೆದು ಕೆಲಸ ಬರತಕ್ಕನ್ನ ಒಬ್ಬನೇ ಓದ್ಕೊಂಡು ಒಬ್ಬನೇ ಮಾಡ್ಕೊಂಡು ಉಂಡನ. ಅದೇ ನಮಗೆ ದೊಡ್ಡದೊಂದು ಸಂತೋಷ ಕ್ಷಣ. ಅಂದ್ರೆ ನಾನು ಆಕ್ಚುಲಿ ನಾನು ಓದಿದ್ದೆ ITI, 1 ವರ್ಷ ಮನೆಗಿದ್ದೆ. ಬಟ್ ಜಿಂದಲಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ತುಂಬಾ ಇಷ್ಟ ಆಯ್ತಮ್ಮ ಅಂತ ಅಮ್ಮ ಹೇಳ್ತಾರೆ. ನನ್ನ ಫೇವರೇಟ್ ಕಲರ್ ಯಾವುದು ನಿಂಗೆ? ನಾನಿದ್ದಂಗೆ ನನ್ನ ಮಗ ಇದ್ದಾನೆ. ಅಲ್ಲಮೇ, ನಾನು ಯಾವ ಕಲರ್ ಬಟ್ಟೆ ಹಾಕೋಣಕ್ಕೆ ಇಷ್ಟಪಡ್ತೀನಿ? ನಿಂಗೆ ಯಾವ ಕಲರ್ ಅಂದ್ರೆ ಕರ್ಗೈದನ ಬಿಳುಪು ಹಾಕೊಂಡ್ರೆ ಚೆನ್ನಾಗಿರ್ತಾನೆ. ಅಮ್ಮ ಬಿಳುಪು ಅಂತ ಹೇಳ್ತಾರೆ, ಬಟ್ ನನ್ನ ಫೇವರೇಟ್ ಕಲರ್ ನೀಲಿ ಕಲರ್, ನನಗೆ ಇಷ್ಟ ಕಲರ್.
ನನಗೆ ಇಷ್ಟವಾಗಿ ತಿನ್ನೋ ಫುಡ್ ಯಾವ್ದು, ಊಟ ಯಾವುದು? ಊಟ ಯಾವ್ದಂದ್ರೆ ಜಿಂದಲಿದ್ದು ಬರ್ತಾನಲ್ಲ, ನನಗೇನು ಬೇಡಮ್ಮ, ನನಗೆ ಏನನ್ನು ಸೊಪ್ಪು ಉದ್ದ ಮಾಡಿ ಮುದ್ದೆ ಮಾಡು ಅಂತಾನೆ. ಅದೇ ಇಷ್ಟವಾಗಿ ಮಾಡಿರ್ತೀವಿ. ಏನು ಗೊತ್ತಾ, ಬ್ಯಾಚುಲರ್ ಎಲ್ಲ ಇರ್ತಲ್ಲ, ಅಲ್ಲಿ ಬರೀ ರೈಸ್ ಅನ್ನ ಊಟ ಮಾಡಿ ಮಾಡಿ ಸಾಕಾಗಿರುತ್ತೆ. ಮನೆಗೆ ಬಂದಮೇಲೆ ಇಲ್ಲಿ ಮನೆಗೆ ಬಂದಮೇಲೆ ನಮ್ಮ ಅಮ್ಮ ಅಂತಲ್ಲ, ಎಲ್ಲ ಯಾರೇ ಅಮ್ಮ ಆಗಲಿ ಏನು ಅಡುಗೆ ಮಾಡೋಣ, ಏನು ತಿಂತೀಯ, ಏನು ಅಡುಗೆ ಮಾಡೋಣ ಅಂತೆಲ್ಲ ಕೇಳ್ತಾ ಇರ್ತಾರೆ. ಯಾಕಂದರೆ ದೂರಿಂದ ಮಗ ಬಂದಾನೆ, ಏನು ಮಾಡೋಣ ಅಂತ ಅವ್ರಿಗೊಂದು ಇದಿರುತ್ತೆ ಅಷ್ಟೇ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನಾವಲ್ಲಿ ಅನ್ನ ಊಟ ಮಾಡಿ ಹೊರಗಡೆ ನ್ಯೂಡಲ್ಸು ಬಿರಿಯಾನಿ ಅದು ಇದು ಅಂತ ತಿಂದಿರ್ತೀವಿ. ಇಲ್ಲಿ ಬಂದಮೇಲೆ ಮುದ್ದೆ ಸಿಕ್ಕರೆ ಸಾಕಂತ ಅನಿಸಿರುತ್ತೆ. ಆ ಕಾರಣಕ್ಕೆ ಅಮ್ಮ ಆ ರೀತಿ ಹೇಳ್ತಾರೆ. ನನಗೆ ಫೇವ್ರೇಟ್ ಅಂದರೆ ಅಮ್ಮ ಹೇಳಿ ಸರಿನೇ, ಮುದ್ದೆ ಮತ್ತು ಬಸ್ಸಾರು, ಅಂದರೆ ಉದ್ಕ ಮುದ್ದೆ ಅಂತ ನೋಡಿ. ಆ ರೀತಿಯಾಗಿ ನಾನು ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದು ಯಾವಾಗ ಕೋಪ ಮಾಡ್ಕೊಂಡ್ರೆ ಏನೇನು ಹೇಳಿದ್ರೆ ಒಂದಟ್ಟು ಸಿಟ್ಟಾಗ್ತೀವಿ, ಒಂದಟ್ಟು ಅಮ್ಮ ಅಂತ ಬರ್ತೀವಿ ಆಗ್ತಿರ್ತೀವಿ. ಅಂದರೆ ನಾನು ಜಾಸ್ತಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ, ಏನೋ ಮಾಡಲ್ಲ ಅಂತೇಳಿ ಸಿಟ್ಟಾಗ್ಬಿಡ್ತೀನಿ. ನನ್ನ ಜೊತೆ ಸಂತೆ ಮಾಡಕ್ಕೆ ಹೋಗೋದು ರೆಡಿನಾ? ಅಂದರೆ ಈ ಶಾಪಿಂಗ್ ಅಂತ ಇದೆ, ನಾನು ಸಂತೆ ಅಂತ ಬ್ಯಾಡ್ ಮಾಡ್ತಾ ಇದ್ದೀನಿ. ಏನಮ್ಮ ಸಂತೆ ಮಾಡಕ್ಕೆ ನಿನ್ನ ಜೊತೆಯಲ್ಲಿ ಇಷ್ಟ ಶಾಪಿಂಗ್ ಬರೋಕೆ ಅಮ್ಮನಿಗೆ ಇಷ್ಟ ಅಂತ ನನ್ನ ಜೊತೆಗೆ. ಇವತ್ತಿನ ಅಮ್ಮನ ಜೊತೆ ರ್ಯಾಪಿಡ್ ಫೈರ್ ಇದಾಗಿತ್ತು ವಿಡಿಯೋ. ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮು ಅಮ್ಮ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದ್ದು, ಈ ರೀತಿ ಮೊಬೈಲ್ ಮುಂದೆ ಮಾತಾಡಿದ್ದು. ಇದಕ್ಕಿಂತ ಮುಂಚೆ ಯಾವತ್ತೂ ಮಾತಾಡಿಲ್ಲ. ಮಾಡಲ್ಲ ಅಂದರು ಹಂಗೇನೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಅಂತೇಳಿ. ಈ ವಿಡಿಯೋನ ಎಲ್ಲರಿಗೆ ಲೈಕ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ ಅಂತ. ಎಲ್ಲರಿಗೆ ನಮಸ್ಕಾರ. ಓಕೆ, ಥ್ಯಾಂಕ್ ಯು.